ಕುತ್ಕೊಂಡಿರಪ್ಪ ಚಿನಿ, ಇಲ್ಲೇ ಕುತ್ಕೊಂಡಿರು. ಬಾಯಾರಿಕೆ ಆಗ್ಬಿಟ್ಟೈತೆ. ನೀರು ಕುಡಿದ್ಬಿಟ್ಟು ಬಂದು ಕರ್ಕೊಂಡೋಗಿ ನಿನ್ನ ಮಲಗಿಸ್ತೀನಿ. ಜಿಲೇಬಿ ಜಿಲೇಬಿ, ಮನೆಯಾಗ ಯಾರು ಇಲ್ವೇನೆ? ಯಾರು ಕಾಣಿಸ್ತಾನೆ ಇಲ್ಲ. ಅತ್ತೆ ಸೀತಾ ಯಾರುನು ಇಲ್ಲ ಗೌರಿ, ಯಾರು ಇಲ್ಲ ಅನ್ಸುತ್ತೆ. ಎಲ್ಲೋಗಿದ್ದಾರೋ ಏನೋ ಗೊತ್ತಿಲ್ಲ. ನೀರು ಕುಡಿತ್ಯಾ? ನೀರು ತಗೊಂಬಂದು ಕೊಡ್ಲಾ? ನಾನು ಒಂದು ಸ್ವಲ್ಪ ನೀರು ಕುಡಿಬೇಕು. ಕುಡಿದು ನಿನ್ಗೂ ತಂದು ಕೊಡ್ತೀನಿ. ಬೇಡ ಕಣೆ, ನಾನು ಜಲ್ದು ನೇತ್ರ ಮನೆ ಹತ್ರ ಹೋಗಿ ಬರಬೇಕು. ಏನೋ ಸ್ವಲ್ಪ ಕೇಳಬೇಕಾಗಿತ್ತು, ಅರ್ಜೆಂಟು. ಹೋಗಿ ಬಂದ್ಬಿಡ್ತೀನಿ. ಅತ್ತೆ ಏನಾದರೂ ಕೇಳಿದ್ರೆ ಹಂಗಂತ ಹೇಳು, ಬರ್ತೀನಿ ಬೇಗ. ನೇತ್ರ ಮನೆ ಹತ್ರನಾ? ಅಲ್ಲ ಗೌರಿ, ಈಗಿನ ಊರಿಂದ ಬಂದಿದ್ಯಾ? ಯಾಕೆ ಅಷ್ಟೊಂದು ಅವಸರ ಮಾಡ್ತಾ ಇದೆಯಾ ನೇತ್ರ ಮನೆ ಹತ್ರ ಹೋಗೋಕ್ಕೆ? ಯಾಕೆ ಏನಾದರೂ ಹೇಳ್ಬೇಕಾಗಿತ್ತ ಅವಳಿಗೆ? ಅವ್ರಮ್ಮ ಏನಾದರೂ ಹೇಳ್ ಕಳಿಸಿತ್ತಾ? ಅವ್ರಮ್ಮಯ್ಯ ಏನೋ ಹೋದ ತಕ್ಷಣ ಹೇಳು ಅಂತ ಹೇಳಿತ್ತು. ಅದಕ್ಕೆ ಹೋಗಿ ಹೇಳಿ ಬಂದ್ಬಿಡ್ತೀನಿ. ತಿರ್ಗಾ ಆಮೇಲೆ ಮರೆತ್ರೆ ಬೈಕ್ ಅಂತೈತೆ ಪಾಪ ಅವಕ್ಕಯ್ಯ. ನೇತ್ರನೂ ಬೈಕ್ ಅಂತಾಳೆ ನನ್ನ. ಅದಕ್ಕೆ ಹೋಗಿ ಜಲ್ದು ಹೇಳಿ ಬರ್ತೀನಿ. ಸರಿ ಆಯ್ತು ಗೌರಿ, ಹೋಗಿ ಜಲ್ದಿ ಬಾ. ಸರಿ ಬರ್ತೀನಿ. ಆದರೆ ನೀನು ನಾನು ಬಸ್ಸಿ ಅಲ್ಲ ಅನ್ನೋ ವಿಷಯನ ಅತ್ತೆ ಹತ್ರ ಆಗಲಿ ಯಾರ ಹತ್ರನಾಗಲಿ ಹೇಳಕ್ಕೆ ಹೋಗ್ಬೇಡ. ಹಂಗ ನಾನೇ ಬಂದು ಹೇಳ್ತೀನಿ. ಯಾಕೆ ಗೌರಿ? ಯಾಕಾದ್ರೂ ಆಗಲಿ ನನ್ನ ವಿಷಯನ ನಾನೇ ಹೇಳಬೇಕು ಎಲ್ಲರಿಗೂ, ಮನೆಯವ್ರಿಗೆ. ಅದಕ್ಕೇನೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನೀನೇನು ಹೇಳಕ್ ಹೋಗ್ಬೇಡ ಮನೆಯಾಗಿ ಯಾರಿಗೂ. ಸರಿ ಆಯ್ತು ಬಿಡಮ್ಮ, ನೀನು ಹೇಳಿದ್ಮೇಲೆ ನಾನು ಯಾಕೆ ಹೇಳಕ್ ಹೋಗೋಣ ಹೇಳು? ಸರಿ ನೀನೇ ಬಂದು ಹೇಳು. ಸರಿ ಆಯ್ತು, ನಾನು ಬಂದು ಹೇಳ್ತೀನಿ. ಹೇಳೋವರೆಗೂ ನೀನೇನು ಬಾಯಿ ಬಿಡಕ್ಕೆ ಹೋಗ್ಬೇಡ. ಸದ್ಯ ಹೆಂಗೋ ಮನೆಯಾಗೆ ನಮ್ಮ ಅತ್ತೆ ನನ್ನ ಗಂಡ ಯಾರೂ ಇಲ್ಲ. ನನ್ನ ಗಂಡ ಹೆಂಗೋ ಕೆಲ್ಸಕ್ಕೆ ಹೋಗ್ಯಾನೆ. ನಮ್ಮ ಅತ್ತೆ ಅಂತೂ ನಮ್ಮ ಮನೆಯಾಗೆ ಇರ್ತಾ ಐತೆ. ಹೋದ ತಕ್ಷಣ ಜಿಲೇಬಿ ಹೇಳ್ಬಿಡ್ತಾಳೆ ಅಂತ ತಿಳ್ಕೊಂಡಿದ್ದೆ. ಹೆಂಗೋ ಸದ್ಯ ನಮ್ಮ ಅತ್ತೆ ಇಲ್ವಲ್ಲ. ಹೋಗಿ ನೇತ್ರಿಗೆ ನಾನು ಬಸ್ರಿ ಅಲ್ಲ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗೈತೆ. ಏನು ಮಾಡೋದು ಅಂತ ಹೇಳಿ ಕೇಳ್ಕೊಂಬರ್ಬೇಕು ಹೋಗಿ. ಅವಳು ಏನಾದರೂ ಹೇಳ್ತಾಳೆ. ಅಯ್ಯೋ ಇದೇನಿದು ಗೌರಿ, ಇಷ್ಟೊಂದು ಅವಸರವಾಗಿ ನೇತ್ರನ ಮಾತಾಡ್ಸಕ್ಕೆ ಹೋಗ್ತಾ ಇದ್ದಾಳಲ್ಲ. ಅಲ್ಲ ಸ್ವಲ್ಪ ಹೊತ್ತಿದ್ದು ಸುಧಾರಿಸ್ಕೊಂಡು ಆಮೇಲೆ ಹೋಗ್ಬೋದಾಗಿತ್ತಪ್ಪ ನೀರ್ಗೀರು ಕುಡಿದು. ಅಷ್ಟೊಂದೇನು ಅವಸರ? ಅಂಥ ವಿಷಯ ಏನು? ಏನಪ್ಪ ಏನಾದರೂ ಆಗಲಿ, ನನಗೇನಾಗಬೇಕಾಯ್ತು. ನನಗೆ ಬಾಯಿ ಹಸೈತೆ. ಮೊದಲು ಹೋಗಿ ನೀರು ಕುಡಿದು ಬರ್ತೀನಿ. ಗುಂಡ ಬಾ, ನೀರು ಕುಡಿದ್ಬಿಟ್ಟು ನಿನ್ಗೊಂದು ಸ್ವಲ್ಪ ನೀರು ಕುಡಿಸಿ ಮನಗಿಸ್ತೀನಿ. ನಿನಗೆ ನಿದ್ದೆ ಬಂದೈತಿ. ನೇತ್ರ 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 ಜಲ್ದಿ ಬಾರೆ. ಓ ಗೌರಿ ಗೌರಿ, ಯಾವಾಗ ಬಂದೆ ಊರಿಂದನ? ಊರಿಗೆ ಹೋಗಿದ್ಯಾ ಅಂತ ಹೇಳಿದ್ರು ನಿಮ್ಮ ಮನೆಗೆ. ಯಾವಾಗ ಬಂದೆ ಊರಿಂದನ? ಬಾ. ಈಗ ತಾನೇ ಬಂದೆ ಕಣೆ. ಇವಾಗಿನ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನೀನು ಮಾತಾಡಿಸ್ಬೇಕು ಅಂತ ಹೇಳಿ ಅರ್ಜೆಂಟಾಗಿ ಬಂದುಬಿಟ್ಟೆ. ನೀನು ಮಾತಾಡ್ಸೋಕ್ಕೆ ನಿಮ್ಮ ಮನೆಗೆ ಯಾರೂ ಇಲ್ಲ ಅಲ್ವೇ ಈಗ? ಯಾರೂ ಇಲ್ಲ ಕಣೆ. ಯಾಕೆ? ಏನು ಹೇಳ್ಬೇಕಾಗಿತ್ತು ಅಷ್ಟೊಂದು ಅರ್ಜೆಂಟು? ನಮ್ಮ ಅಮ್ಮ ಏನಾನು ಹೇಳಿ ಕಳಿಸ್ತೇನು? ಕುತ್ಕೊಂಡು ಮಾತಾಡೋಣ. ಹೇಳಿ ಅದೇನು ವಿಷಯ ಅಂತನಾ? ನೇತ್ರ, ನಾನು ಜಿಲೇಬಿನು ನಮ್ಮ ಅತ್ತಿಗೆನು ಪಾಪನು ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ವಲ್ಲ. ಜಿಲೇಬಿದ ಹೋದ ತಕ್ಷಣ ನಾನು ಬಸ್ರಿ ಅನ್ನೋ ವಿಷಯನ ನಮ್ಮ ಅತ್ತಿಗೆ ಹೇಳ್ಬಿಟ್ಲು ಕಣಿ. ಅದಕ್ಕೆ ನಮ್ಮ ಅತ್ತಿಗೆ ನಮ್ಮೂರು ಪಂಡಿತರು ತಾಕೆ ಹೋಗಿ ತೋರಿಸ್ಕೊಂಬ. ಏನಾದರೂ ಅನುಮಾನ ಇದೆ ಅವರೆಲ್ಲ ಹೇಳ್ತಾರೆ, ಬಸ್ರಿ ಏನೋ ಅಲ್ವಾ ಅಂತೇಳಿ ಅವ್ರು ಸರಿಯಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ರು. ಜಿಲೇಬಿ ಆಮೇಲೆ ಗುಲಾಬಿ ಸೇರ್ಕೊಂಡು ನಾನು ಕರ್ಕೊಂಡೋಗಿ ಪಂಡಿತರ ಹತ್ರ ತೋರಿಸ್ಬಿಟ್ರಲ್ಲಿ. ಆ ಪಂಡಿತರು ನಾನು ಬಸ್ರಿ ಅಲ್ಲ ಅನ್ನೋ ವಿಷಯನ ಹೇಳ್ಬಿಟ್ರು. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಅತ್ತೆ ನನ್ನ ಗಂಡಗೂ ಹೇಳ್ಬಿಡು ಅಂತ ಹೇಳಿದ್ರು ನಮ್ಮ ಅತ್ತಿಗೆ. ಏನು ಮಾಡೋದೆ ಇವಾಗ? ಅವ್ರಿಗೆ ಗೊತ್ತಾಗುತ್ತೆ. ಈ ಜಿಲೇಬಿ ಆದ್ರೂ ಹೇಳ್ತಾಳೆ, ನಾನು ಹೇಳ್ದಿದ್ರು. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೇತ್ರ ಏನು ಮಾಡೋದೆ? ನೀನೇ ಏನಾದರೂ ಒಂದು ಹೇಳಿ. ಏನು ಮಾಡೋಣ ಅಂತನ ಹೇಳೋಣ ಅಥವಾ ಇನ್ನೇನಾದರೂ ಬೇರೆ ಏನಾದರೂ ಸುಳ್ಳು ಹೇಳ? ಏನು ಮಾಡೋಣ ಹೇಳಿ ಜಲ್ದಿ. ನನಗೆ ಭಯವಾದಂಗೆ ಆಗ್ತೈತಿ. ನನ್ನ ಗಂಡನು ನಮ್ಮ ಅತ್ತೆನೂ ಏನು ಹೇಳ್ತಾರೋ ಅಂತನ. ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆ ಇಷ್ಟೊಂದು ಗಾಬರಿ ಆಗಿದ್ದೀನಿ ಗೌರಿ? ಇದೇನು ನೇತ್ರ ಅಂದ್ರೆ ಅಷ್ಟೇನು ಅಂತ ಕೇಳ್ತಾ ಇದೆಯಾ? ಅಂದ್ರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಅಯ್ಯೋ ನಮ್ಮ ಅತ್ತೆಗೆ ಏನಾದರೂ ಗೊತ್ತಾದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ಸುಳ್ಳು ಹೇಳಿದ್ಯಾ ಅಂತನ. ಅದಕ್ಕೆ ನನಗೆ ಭಯವಾದಂಗೆ ಆಗ್ತೈತೆ. ನೀನು ನೋಡಿದ್ರೆ ನಗ್ತಾ ಇದೆಯಲ್ಲ, ಅಷ್ಟೇನಾ ಅಂತನ? ಅಯ್ಯೋ ಗೌರಿ, ಅದನ್ನ ಅಷ್ಟೊಂದು ಯಾಕೆ ಗಂಭೀರವಾಗಿ ಕಾಣ್ತಾ ಇದೆಯಾ ಹೇಳು ನೀನು? ಅಲ್ಲ, ನೀನು ಬಸ್ರಿ ಅನ್ನೋ ವಿಷಯನ ಪಂಡಿತರು ತಾನು ಹೇಳಿದ್ದು. ನಿಮ್ಮ ಅತ್ತೆ ಏನಾದರೂ ಕೇಳಿದ್ರೆ ನನಗೆ ಏನು ಗೊತ್ತತ್ತೆ, ನನಗೆ ಗೊತ್ತಿಲ್ಲ, ವಾಂತಿ ಆಯಿತು, ಅದಕ್ಕೆ ಪಂಡಿತರ ಹತ್ರ ಹೋಗಿ ತೋರಿಸಿದ್ರೆ ಅವರೇ ಹೇಳಿದ್ದು ಬಸ್ರಿ ಅಂತನ. ನಾನು ನೇತ್ರನು ಹೋಗಿದ್ವಿ, ಬೇಕಂದ್ರೆ ನೇತ್ರನೇ ಕೇಳು ಅಂತ ಹೇಳು. ಅಷ್ಟೇ ಅಪ್ಪ, ಸಮಸ್ಯೆ ಬಗೆಹರಿತು. ಅದಕ್ಕೆ ಕಾರಣನೇ ಪಂಡಿತರು ಅಂತನ ಹೇಳು. ಅವ್ರು ಹೇಳಿದಕ್ಕೆ ತಾನೇ ನಾನು ನಿಮಗೆ ಹೇಳಿದ್ದು ಬಸ್ರಿ ಅಂತನ. ಇಲ್ಲಾಂದ್ರೆ ನನಗೆ ಹೆಂಗೆ ಗೊತ್ತಾಗ್ತಾ ಇತ್ತು ಅಂತನ ಪಂಡಿತ ಮೇಲೆ ಎತ್ತಾಕು ಅಷ್ಟೇನೆ. ನಮ್ಮೂರಿನ ಪಂಡಿತರು ಸರಿ ಇಲ್ಲ, ಅವನಿಗೆ ಸರಿಯಾಗಿ ನೋಡಕ್ಕೆ ಬರಲ್ಲ ಅಂತ ಹೇಳ್ಬಿಡು. ಆವಾಗ ಪಂಡಿತನ ಬೈಕೊಂಡು ಸುಮ್ಮನೆ ಆಗ್ತಾರೆ ಅಷ್ಟೇನೆ. ಅಲ್ಲ ಹಂಗಂತ ಕೇಳಿದ ತಕ್ಷಣ ನಾ ಪಂಡಿತರನ್ನು ಕೇಳಿದ್ರೆ ಹಿಂಗ ನೋಡೋದು, ಹಿಂಗ ಸುಳ್ಳು ಹೇಳೋದು ಅಂತೇಳಿ ನಮ್ಮ ಅತ್ತೆ ಹೋಗಿ ಪಂಡಿತರನ್ನ ಏನಾದ್ರು ಕೇಳಿದ್ರೆ ಏನು ಮಾಡೋದು? ಅವಾಗ ನಾನು ಸಿಕ್ಕಾಕೊಂತೀನಲ್ಲ. ಏನಾದರೂ ಮಾಡಿ ನಿಮ್ಮ ಅತ್ತೆ ಪಂಡಿತರ ಹತ್ರ ಹೋಗ್ಬಾರ್ದು, ಹಂಗೆ ತಾಡಿ ಅಷ್ಟೇನು. ಅವ್ರ ಮನೆ ಹೆಂಗಿದ್ರು ಆ ಮೂಲೆಗೈತೆ ದೂರ. ನಿಮ್ಮ ಅತ್ತೆಗೆ ನಡ್ಕೊಂಡು ಹೋಗಕ್ಕೂ ಆಗಲ್ಲ. ನಿನ್ನ ಗಂಡ ಇನ್ನೇನು ಕೆಲ್ಸಕ್ಕೆ ಹೋಗ್ತಾರೆ, ಹೋಗಿ ಬರೋಕ್ಕೆ ಸಾಕಾದಂಗೆ ಆಗುತ್ತೆ. ಇನ್ನು ಅಲ್ಲಿಗೆ ಹೋಗೋಕ್ಕೆ ಅವ್ರಿಗೆ ಟೈಮ್ ಎಲ್ಲಿರುತ್ತೆ ಹೇಳು ನಿನ್ನ ಗಂಡಗೆ? ಅದಕ್ಕೆ
ಹೆಂಗಾದ್ರೆ ಮಾಡಿ ನಿಮ್ಮ ಅತ್ತೆ ಹೆಂಗನು ಕೈ ಕಾಲು ನೋವು ಒಂಬುತ್ತಲ್ಲ ಹೋಗ್ಬೇಡ ಕಣತ್ತೆ. ಇನ್ಮೇಲೆ ಪಂಡಿತರ ತಕ್ಕೆ ಆ ಪಂಡಿತರ ಹತ್ರ ಹೋಗೋದೇ ಬೇಡ, ಬೇರೆ ಪಕ್ಕದೂರಿಗೆ ಹೋಗೋಣ ಅಂತ ಹೇಳಿ ಬೈಕೊಂಡು ಸುಮ್ಮನಾಗು ಪಂಡಿತನ. ಅವನಿಗೆ ಸರಿಯಾಗಿ ನೋಡಕ್ ಬರಲ್ಲ ಅದು ಇದು ಅಂತ ಹೇಳಿ ಅವಾಗ ನಿನ್ ಮೇಲೆ ಏನೂ ಆರೋಪ ಮಾಡಕ್ಕಾಗಲ್ಲ, ನಿನ್ ಮೇಲೆ ಅನುಮಾನನೂ ಬರಲ್ಲ ಅವ್ರಿಗೆ. ಸುಳ್ಳು ಹೇಳಿದ್ಯಾ ಅಂತ ಅನ್ಸೋದೇ ಇಲ್ಲ, ಪಂಡಿತರನ್ನ ಬೈಕಂತಾರ ಅಷ್ಟೇನು. ಇಷ್ಟಕ್ಕೆ ನೀನ್ ಇಷ್ಟೊಂದು ಗಾಬರಿ ಆಗಿದ್ಯಲ್ಲ. ಓ ಹೌದಾ, ಅಯ್ಯೋ ನನಗಿದೆಲ್ಲ ಒಳಿಲೇ ಇಲ್ಲ ಕಣೆ ನೇತ್ರ, ನನಗೆ ಭಯ ಹೋದಂಗಾಯ್ತು. ನನ್ನ ಗಂಡನು ನಮ್ಮ ಅತ್ತೇನೋ ಏನಂತಾರೋ ಏನೋ ಅಂತ ಹೇಳಿ ಅದಕ್ಕೆ ನೀನು ಕೇಳಿದ್ರೆ ನೀನು ಏನಾನ ಒಂದು ಹೇಳ್ತೀಯ ಅಂತ ಹೇಳಿನಿ. ಊರಿಗೆ ಬಂದ ತಕ್ಷಣ ಓಡ್ ಬಂದಿದ್ದು ನಿನ್ನ ಮಾತಾಡ್ಸಕ್ಕೆ. ಹಂಗೂ ಜಿಲೇಬಿ ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ನೇತ್ರ ನೋಡಕ್ ಹೋಗ್ತೀಯ ಅಂತಂದ್ಲು. ಅವ್ರ ಅಮ್ಮ ಏನೋ ಹೇಳಿ ಕಳ್ಸಿತ್ತು, ಅದಕ್ಕೆ ಜಲ್ದಿ ಊರಿಗೆ ಹೋದ ತಕ್ಷಣ ಹೇಳು ಅಂತ ಹೇಳಿತ್ತು. ತಿರ್ಗಾ ಮರ್ತು ಬಿಡ್ತೀನಿ ಅಂತ ಹೇಳಿ ಹೇಳೋಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದೆ. ನನಗಿವಾಗ ಮನಸ್ಸು ಗುರಾತ ಕಣಿ ನೇತ್ರ ನಿನ್ನ ಮಾತು ಕೇಳಿದಕ್ಕೆ. ನಮ್ಮ ಅತ್ತೆ ಅಂತೂ ಹೋಗಲ್ಲ ಬಿಡು, ಯಾಕಂದ್ರೆ ಪಂಡಿತರು ಮನೆ ಆ ಮೂಲೆಗೈತಿ, ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತೈತಿ ನಮ್ಮ ಅತ್ತೆ. ಹೂ ಕಣೆ ಗೌರಿ, ಅವಾಗವಾಗ ಇಂಥವು ಏನಾದರೂ ಸುಳ್ಳು ಹೇಳಕ್ಕೆ ಕಲ್ತ್ಕೋಬೇಕು. ಅವಾಗಲೇ ಬಚ್ಚವಾಗಕ್ಕಾಗೋದು ಹಿಂಗೇನ ಸುಳ್ಳು ಹೇಳಿ. ಅಲ್ಲ ಕಣೆ ನೇತ್ರ, ನಾನು ಬಸ್ರಿ ಅಂತೇಳಿ ಸುಳ್ಳು ಹೇಳು ಅಂತೇಳಿ ಹೇಳ್ಕೊಟ್ಟೆ. ಆಮೇಲೆ ನೋಡೋಣ ಮುಂದಕ್ಕೆ ಅಂತ ಹೇಳಿದೆ. ಏನಾದ್ರೂ ಸುಳ್ಳು ಹೇಳಿ ಒಂದು 4-5 ತಿಂಗಳು ಆದಮೇಲೆ ಏನಾದ್ರೂ ಹೊಟ್ಟೆ ಕಾಣಲ್ಲ ಅಂತ ಹೇಳಿ ಕೇಳಿದ್ರೆ ಅವಾಗ ಏನು ಹೇಳ್ಕೊಡ್ತಿದ್ದೆ, ಏನು ಮಾಡಬೇಕಾಗಿತ್ತು, ನಿನ್ನ ತಲೆಗೆ ಏನಿತ್ತು ಅಂತದ್ದು. ಆವಾಗ ಏನಾದರೂ ಒಂದು ಹೇಳಿದ್ರೆ ಆಗೋದು, ಏನೋ ಪರಂಗೇನೋ ಏನೋ ತಿಂದೆ ಅದು ನನಗೆ ಗರ್ಭಪಾತ ಆಗೋಯ್ತು ಅಂತ ಹೇಳಿ ಏನಾನ ಒಂದು ನಾಟಕ ಮಾಡ್ಬೋದಾಗಿತ್ತು. ಅವಾಗ ನಂಬರ್ ಸುಮ್ಮನೆ ಆಗ್ತಾರು. ಅಷ್ಟು ದಿನ ತಕನ ಚೆನ್ನಾಗಿ ನೋಡ್ಕೊಂಬರ. ಏನು ಮಾಡ್ತೀನಿ ನೀನು, ನಿಂತವ್ರ ಮನೆಗೆ ಹೋಗಿ ತಪ್ಪು ಮಾಡಿದೆ, ನೀನು ಹೋಗ್ಬಾರ್ದಾಗಿತ್ತು. ನಿಮ್ಮತ್ತಿಗೆ ಮೊದಲೇ ಅಂತಾಳು ಅನುಮಾನ ಪಿಶಾಚಿ ಅವಳು. ಅದಕ್ಕೆ ಮತ್ತಿಗೆ ಪಂಡಿತ ಹತ್ರ ಕಳಿಸಿದಾಳೆ. ನೀನು ಬೇರೆ ನಿಮ್ಮ ಮಕ್ಕ ಸಪ್ಪಗೆ ಮಾಡ್ಕೊಂಡಿದ್ದೇನು, ಅದಕ್ಕೆ ಮತ್ತಿಗೆ ಅವ್ರಿಗೆ ಅನುಮಾನ ಬಂದಿರೋದು. ಹ್ಞೂ ಕಣೆ, ಏನು ಮಾಡೋದು, ಮನಸ್ನಾಗ ಒಂದು ಇಕ್ಕೊಂಡು ಮಕ್ಕದ ಮೇಲೆ ಒಂದು ನಗು ಹೆಂಗೆ ಬರುತ್ತೆ ಹೇಳು. ಅದಕ್ಕೆ ನನಗೆ ಸಪ್ಪಗಿದ್ದೆ ನಾನು. ಅದು ಅಲ್ಲದೇನೆ ಹಂಗೇನು ಅನುಮಾನ ಇಲ್ಲ ಅದು ಇದು ಅಂತ ಹೇಳಿದ್ರು ಹೇಳ್ಬೋದಾಗಿತ್ತು. ನಾನು ದಡ್ಮುಂಡೆ ಅನುಮಾನ ಅತ್ತಿಗೆ ನಾನಿನ್ನ ಬಸ್ರಿ ಆಗಿದ್ದೀನೋ ಇಲ್ವೋ ಅಂತೇಳಿ ನಾನು ಪುಸುಕನ್ನು ಬಾಯಿ ಬಿಟ್ಬಿಟ್ಟೆ. ಅದಕ್ಕೆ ಪಂಡಿತರ ಹತ್ರ ಹೋಗಿ ತೋರಿಸ್ಕೊಂಬರೋಗು ಅಂತ ಹೇಳ್ಬಿಟ್ಲು ನಮ್ಮ ಅತ್ತಿಗೆ. ಆ ಗುಲಾಬಿನ ಅವಳು ಬಂದ್ಲು, ಅವಳು ಏನೋ ನೋಡ್ತಾಳಂತೆ, ಕೈ ಹಿಡ್ಕೊಂಡು ನೋಡಕ್ ಹೋದ್ಲು. ನಾನು ಕೈ ಕಿತ್ಕೊಂಡೆ ನೋಡು, ತಿರ್ಗಾ ಹೆಂಗಾನ ಮಾಡಿ ಅಂತೇಳಿ ಇಬ್ರು ಅಕ್ಕ ತಂಗಿನೂ ಪಂಡಿತರ ಹತ್ರ ಕರ್ಕೊಂಡು ಹೋಗೇ ಬಿಟ್ರು. ಸರಿ ಕಣೆ ನೇತ್ರ, ಹೆಂಗೋ ನಿನ್ನಂತೊಳೊಬ್ಳೆ ಗೆಳತಿ ಈ ಊರಾಗಿರೋಕ್ಕೆ ನನ್ನ ಕಷ್ಟ ಸುಖಕ್ಕೆ ಹಾಕ್ತೀಯ. ಅದು ಸರಿ ನೇತ್ರ, ನಿಮ್ಮ ಉಪ್ಪಿನಕಾಯಿ ವ್ಯಾಪಾರ ಹೆಂಗ್ ನಡೀತೈತೆ? ಉಪ್ಪಿನಕಾಯಿ ತಿರ್ಗಾ ಹಾಕಿದಿರೋ ಹೆಂಗೆ? ಹ್ಞೂ ಕಣಿ, ನಮ್ಮ ಊರವ್ರು ಎಲ್ಲರೂ ಬಂದು ಉಪ್ಪಿನಕಾಯಿ ಕೊಡ್ರಿ ಅಂತ ಕೇಳಿದ್ರು. ತಿರ್ಗಾ ಅಷ್ಟೊಂದು ಉಪ್ಪಿನಕಾಯಿ ಹಾಕಿದೀವಿ, ನಾಳೆಗೆ ಮಾರಾಟ ಮಾಡಕ್ಕೆ ತಗೊಂಡೋಗ್ಬೇಕು. ಹೌದೇನಿ? ತುಂಬಾ ಚೆನ್ನಾಗಿತ್ತು ಕಣಿ ಉಪ್ಪಿನಕಾಯಿ. ನಮ್ಮ ಅತ್ತೆನೂ ಹಂಗೆ ಅಂತಿತ್ತು, ಚೆನ್ನಾಗೈತೆ ಕಣಿ ಗೌರಿ, ಇನ್ನೊಂದು 2 ಪ್ಯಾಕೆಟ ಇಸ್ಕೊಂಬರೋಗು ನೇತ್ರ ಅಂತ ಹೋಗಿ ಅಂತ ಹೇಳ್ತಿತ್ತು. ಅಷ್ಟೊಳಗೆ ನಾವು ಊರಿಗೆ ಹೋಗ್ಬಿಟ್ವಿ. ನಮ್ಮ ಅತ್ತೆನೇ ಬಂದು ಇಸ್ಕೊಂಡು ಹೋಗ್ತಾ ಹೆಂಗೆ? ಇಲ್ಲ, ನಿಮ್ಮ ಅತ್ತೇನು ಬಂದಿರಲಿಲ್ಲ, ಹಂಗೊಂದ ಹೇಳೋಗಿತ್ತಲ್ಲ, ಸೂಜಿ ಕೈಗೆ ಕೊಟ್ಟು ಕಳಿಸಿದ್ದೆ ಉಪ್ಪಿನಕಾಯಿ ಹಾಕ್ಬಿಟ್ಟು. ಹೌದೇನು, ಸರಿ ಬಿಡು ಹಂಗಾದ್ರೆ. ಚೆನ್ನಾಗಿ ವ್ಯಾಪಾರ ಆಗ್ತೈತೆ, ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ರಿ. ನೀನು ಸೂಜಿನು ಇಬ್ರು ಸೇರ್ಕೊಂಡು ಲಾಭ ಎಲ್ಲ ಯಾರು ನೀನೇ ಇಕ್ಕೆಂತೀಯ ಏನು ಅವಳು ಇಕ್ಕಂತಾಳ? ಅದಕ್ಕೆ ಎಲ್ಲಿ ಇಕ್ಕೆ ಮತ್ತೆ ಗೊತ್ತಾಗುತ್ತೆ, ಎಲ್ಲ ನಾನೇ ಇಕ್ಕೆಂತೀನಿ. ಈ ಮಾವಿನಕಾಯಿ ತರೋದು, ಅದಕ್ಕೆ ಒಗ್ಗರಣೆ ಉಪ್ಪು ಖಾರ ಎಲ್ಲ ಹಾಕೋದು ಅವಳೇ ಮಾಡ್ತಾಳೆ. ನಾನೊಂದು ಟಚ್ ಕೊಡೋದು, ತೊಳ್ಕೊಡೋದು, ಮಾರಾಟ ಮಾಡೋಕ್ಕೆ ಓದ್ಕೊಂಡು ಹೋಗೋದು ಅದೆಲ್ಲ ಮಾಡ್ತೀನಿ ನಾನು. ವ್ಯವಹಾರದೆಲ್ಲ ನಂದು, ಮಿಕ್ಕಿರೋ ಕೆಲಸ ಎಲ್ಲ ಅವಳು ಮಾಡ್ತಾಳೆ. ಅದಕ್ಕೆ ವ್ಯವಹಾರ ಪವರ ಗೊತ್ತಾಗಲ್ಲ, ದುಡ್ಡಿನ ಲೆಕ್ಕ. ಅದಕ್ಕೆ ನಾನೇ ಎಲ್ಲ ಇಕ್ಕೆಂತೀನಿ, ಬೇಕಾದಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಅಂತ ಹೇಳೇವಳೆ. ಒಂದು ಹೆಂಗೆ ಮಾಡ್ತಾಳೋ ಏನೋ ಯಾರಿಗೆ ಗೊತ್ತು, ಸಮನಾಗಿ ಲಾಭ ಹಂಚ್ಕಮನ ಅಂತ ಹೇಳಿದಾಳೆ ಅವಳೇನೆ. ಅದಕ್ಕೆ ನಾನು ಅಂದಿದ್ದೀನಿ. ಮನೆ ಕುಕ್ಕಂಡು ಇನ್ನೇನು ಮಾಡೋದು, ಉಪ್ಪಿನಕಾಯಿ ವ್ಯಾಪಾರ ಹೆಂಗೋ ಚೆನ್ನಾಗಿ ಆಗ್ತೈತೆ. ಇನ್ನು ಅದಕ್ಕೆ ನಿಂಬೆಹಣ್ಣು, ಎಳ್ಳಿಕಾಯಿ, ಆಮೇಲೆ ನೆಲ್ಲಿಕಾಯಿ ಎಲ್ಲ ತಂದು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಸೂಜಿನ. ಹೌದಾ, ಸರಿ ಆಯ್ತು ಕಣೆ ನೇತ್ರ. ನಾನು ಊರಿಂದ ಬಂದಳು, ಒಂದು ಲೋಟ ನೀರನ್ನು ಕುಡಿಲಿಲ್ಲ ಮನೆಗೆ, ಹಂಗೆ ಬಂದ್ಬಿಟ್ಟೆ ಇಲ್ಲಿಗೆ. ಬಾಯರ್ಕೆ ಆಗೈತಿ, ಒಂದು ಲೋಟ ನೀರನ್ನು ತಂದು ಕೊಡಿ ನೇತ್ರ, ಕುಡಿದ್ಬಿಟ್ಟು ಹೋಗ್ತೀನಿ. ಹೌದಾ, ಸರಿ ಆಯ್ತು, ಇಲ್ಲ ಕೂತ್ಕೊಂಡಿರು, ತಾಂಬತ್ತೀನಿ ಹೋಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.